ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ? ಅನೂಪ್ ಪ್ರಭಾಕರ್ ಆ್ಯಂಡ್ ಒನ್ ಆಫ್ ದ ಫೇವ್ರೆಟ್ ಆ್ಯಕ್ಟರ್ ಆಫ್ ಮೀ ಇವಾಗ ಆಟಗಾರ ಇಂದ ವಾಪಸ್ ಬಂದಿದ್ದಾರೆ ಆ್ಯಂಡ್ ವಾಪಸ್ ಎಲ್ಲೂ ಹೋಗೇ ಇರಲಿಲ್ಲ ರೀ ಬರೋಕ್ಕೆ. ಲೆಟ್ಸ್ ಆಸ್ಕ್ ವಾಟ್ ರೋಲ್ ಈಸ್ ಶಿ ಪ್ಲೇಯಿಂಗ್ ಇನ್ ಗೇಮ್ ಚೈತನ್ಯಾಸ್ ಆಟಗಾರ. ಹಲೋ ಮ್ಯಾಮ್. ಹಾಯ್ ವೀನಾ. ಹಾಯ್. ಫಸ್ಟ್ಲಿ KFI ಎಲ್ಲ ವೀಕ್ಷಕರಿಗೂ ಒನ್ ಇಂಡಿಯಾ ರೀಡರ್ಸ್ಗೂ ಅನೂಪ್ ಪ್ರಭಾಕರ್ ಕಡೆಯಿಂದ ಒಂದು ದೊಡ್ಡ ಹಾಯ್ ವಿಶಸ್ಸು ಎವ್ರಿಥಿಂಗ್. ಹಾಯ್ ಎಲ್ರಿಗೂ. ವೀಣಾ ಅವ್ರು ಹೇಳಿದಾಗೆ ಆಟಗಾರ ಚಿತ್ರ ಬರ್ತಿದೆ. ತುಂಬ ದಿನಗಳ ನಂತರ ಒಳ್ಳೆ ಕನ್ನಡ ಸಿನಿಮಾವನ್ನು ಮಾಡಿದ್ದೀನಿ. ನೀವೆಲ್ಲ ಬಂದು ಚಿತ್ರ ನೋಡಬೇಕು ಅಂತ ನಾನು ತಿಳ್ಕೊತೀನಿ. ಮ್ಯಾಮ್, ಆಟಗಾರ ಈಗ ಕೇಳ್ತಿರೋವಂಥದ್ದು ಮೈಂಡ್ ಗೇಮ್ ಇದೆ, ಥ್ರಿಲ್ ಸ್ಟೋರಿ ಇದೆ, 10 ಮೇನ್ ಲೀಡ್ಸ್ ಇದ್ದಾರೆ, ಟಾಕ್ಸ್ ಚೆನ್ನಾಗಿದೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ವಾಟ್ ರೋಲ್ ಯು ಆರ್ ಪ್ಲೇಯಿಂಗ್? ಎಲ್ಲರೂ ಹೇಳ್ತಾರೆ ನಮ್ಮ ಸಿನಿಮಾ ಬಹಳ ಡಿಫ್ರೆಂಟು, ನಮ್ಮ ಕತೆ ಬಹಳ ಡಿಫ್ರೆಂಟು ಅಂತ. ಕತೆಗಳು ಎಲ್ಲ ಪ್ರತಿಯೊಂದು ಕತೆನೂ ಡಿಫ್ರೆಂಟಾಗಿರೋಕ್ಕೆ ಸಾಧ್ಯ ಇಲ್ಲ. ಇರೋದೇ ಒಂದಷ್ಟು ಜಾನರ್ಸ್ ಅಲ್ವಾ? ರೊಮ್ಯಾಂಟಿಕ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಇಲ್ಲ ಸಸ್ಪೆನ್ಸ್, ನಮ್ಮ ಸಿನಿಮಾ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು. ಈ ಎಲ್ಲ ಕತೆಗಳಿಗೂ ಎಲ್ಲೋ ಒಂದು ಕಡೆ ಒಂದೊಂದು ಒಂದು ಲಿಂಕ್ ಇದ್ದೇ ಇರುತ್ತೆ. ಸೊ ನೀವು ಇದು ಆ ಕತೆ, ಇದು ಈ ಕತೆ ಅಂತ ಹೇಳೋಕ್ಕಾಗಲ್ಲ. ಹಂಗೆ ನೋಡೋಕೋರೆ ಎಲ್ಲ ಸಿನಿಮಾಗಳು ಒಂಥರ ರೀಮೇಕ್ ಮೇಲೆ ರೀಮೇಕ್ ಥರನೇ. ಬಿಕಾಸ್ ಏನು ಸೊ ವಾಟ್ ಈಸ್ ನ್ಯೂ ಇಸ್ ದ ಮೇಕಿಂಗ್ ಆಫ್ ದ ಫಿಲ್ಮ್. ನೀವು ಹೆಂಗೆ ಚಿತ್ರನ ಪ್ರೊಜೆಕ್ಟ್ ಮಾಡಿದ್ದೀರಾ, ದೊಡ್ಡ ಪರದೆ ಮೇಲೆ ಚಿತ್ರ ಹೇಗೆ ಕಾಣುತ್ತೆ, ಹೇಗೆ ಅನಿಸುತ್ತೆ, ಆ ಕಥೆನ ಹೇಗೆ ತೊಗೊಂಡು ಹೋಗಿದ್ದೀರಾ, ಅದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಡಿಫ್ರೆಂಟ್ ವಿತ್ ಆಟಗಾರ. ಬಹಳ ವಿಭಿನ್ನವಾದ ಮೇಕಿಂಗ್ ಇದೆ. ಯೋಗೀಶ್ ಅವರು, ಚೈತನ್ಯ ಅವರು, ನಮ್ಮ ಕಣ್ಣನ್ ಪರಮೇಶ್ವರನ್ ಕಥೆ ಬರೆದಿರೋರು, ಹಾಗೆ ರೋಹಿತ್ ಪಡ್ಕಿ ಅವರು ಡೈಲಾಗ್ಸ್, ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ಆ್ಯಂಡ್ ನಮ್ಮ ಅನೂಪ್ ಸಿಲನ್ ಅವರು, ಅಥವಾ ನಮ್ಮ ಸಿನಿಮಾಟೋಗ್ರಫರ್ ಸತ್ಯ ಹೆಗ್ಡೆ ಅವರು, ಎಲ್ಲರೂ ಬಹಳ ವಿಭಿನ್ನವಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಟೀಮ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ವಾಟ್ ಇಸ್ ಸ್ಪೆಷಲ್ ಅಬೌಟ್ ಆಟಗಾರ. ಆ್ಯಂಡ್ ನೀವು ಹೇಳಿದಾಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದು. 10 ಪಾತ್ರಗಳು ಇಡೀ ಸಿನಿಮಾ ಪೂರ್ತಿ ಇರುತ್ತೆ. ಸೊ ಆ ಪಾತ್ರಗಳು ಏನು, ಹೌ ಆರ್ ದೇ ಲಿಂಕ್ಡ್ ಇನ್ ದ ಸ್ಟೋರಿ, ಇದೆಲ್ಲ ನೀವು ಚಿತ್ರ ನೋಡಿದ್ರೆ ಯು ವಿಲ್ ಗೆಟ್ ಟು ನೋ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಯಾರು ಬಿಟ್ಕೊಡ್ತಾ ಇಲ್ಲ, ಎಲ್ಲರೂ ಚಿತ್ರ ನೋಡಿ. ಸೊ ಚಿತ್ರ ನೋಡಿ. ಆ್ಯಂಡ್ ಒನ್ ಲೈನರ್ ಅನೂಪ್ ಪ್ರಭಾಕರ್ ಕಡೆಯಿಂದ ಆಟಗಾರ ಅಂದರೆ ಏನು? ಆಟಗಾರ ಅಂದರೆ ಒಳ್ಳೆ ಬಿಸಿಬೇಳೆ ಬಾತ್. ಓ ಮೈ ಗಾಡ್, ಆಯಿತು, ಬಿಸಿಬೇಳೆ ಬಾತ್ ಬರ್ತದೆ. ಇಲ್ಲ, ಯಾಕಂದರೆ 10 ಜನ ಆ್ಯಕ್ಟರ್ಸ್ ಇದ್ದೀವಿ. ಸೊ ಎಲ್ಲ ಬೀನ್ಸು, ಸೌತೆಕಾಯಿ, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಮಿಕ್ಸ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಚೆನ್ನಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿದ್ದಾರೆ. ಸೊ ಒಳ್ಳೆ ಹಬ್ಬದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಚಿತ್ರ ಬಿಡುಗಡೆ ಆಗ್ತಿದೆ. ಸೊ ಹಬ್ಬದ ದಿನ ಒಳ್ಳೆ ಬಿಸಿಬೇಳೆ ಬಾತ್ ತಿನ್ನಬೇಕು ಅಂದರೆ ಬಂದು ಆಟಗಾರ ನೋಡಿ. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಥ್ಯಾಂಕ್ ಯು ಫಾರ್ ಟಾಕಿಂಗ್ ಟು ಒನ್ ಇಂಡಿಯಾ. ಖಂಡಿತ ಆಟಗಾರ ನೋಡಿ, ಅನೂಪ್ ಪ್ರಭಾಕರ್ಗೋಸ್ಕರ.